ಗೂಂಡಾ ರಾಜ್ಯವಾಗ್ತಾ ಇದೆಯಾ ಕರ್ನಾಟಕ? ಖಾಕಿಯ ಮೇಲೆ ಹಲ್ಲೆ ಮಾಡಲಾಗಿದೆ ನೋಡಿ. ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹೊರದಬ್ಬಿದಂತಹ ಪೈಲ್ವಾನ್ ಪುತ್ರರು ನೋಡಿ, ಪೊಲೀಸರ ಮೇಲೆ ಹಲ್ಲೆ ಮಾಡಿ ಹೊರದಬ್ಬಿದ್ದಾರೆ. ಪೈಲ್ವಾನ್ ಪುತ್ರರು ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಲಾಗಿರುವಂತಹ ಕೃತ್ಯ ಆಗಿದೆ. ಗೂಂಡಾ ರಾಜ್ಯ ಆಗ್ತಾ ಇದೆಯಾ ಕರ್ನಾಟಕ? ಪೊಲೀಸರು ಅನ್ನುವಂತಹ ಭಯ ಭಕ್ತಿ ಇಲ್ವೇ ಇಲ್ವಾ? ಖಾಕಿ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೊರದಬ್ಬಿದ್ದಾರೆ. ಬಂಧನಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ. ದಾವಣಗೆರೆ ಹಲ್ಲೆ ಪ್ರಕರಣದ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಆರೋಪಿಗಳನ್ನ ಬಂಧಿಸಲಾಗದೆ ಅಸಹಾಯಕರಾಗಿ ಕೂತ್ಕೊಂಡ್ಬಿಟ್ರು ಪೊಲೀಸರು. ಇಮಾಮ್ ನಗರದಲ್ಲಿ ನಡೆದಂತಹ ಗಲಾಟೆಯ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಅಯೂಬ್ ಪೈಲ್ವಾನ್ ಪುತ್ರರ ಬಂಧನಕ್ಕೆ ಅಂತ ಹೇಳಿ ಪೊಲೀಸರು ಹೋಗಿರ್ತಾರೆ. ಪೈಲ್ವಾನ್ ಪುತ್ರರು ಏನಿರ್ತಾರೆ ಅವರು, ಸೊ ಎರಡು ಗುಂಪುಗಳ ನಡುವೆ ಒಂದು ಗಲಾಟೆ ಆಗಿರುತ್ತೆ. ಈ ಸಂಬಂಧವಾಗಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಹೋಗಿರ್ತಾರೆ. ಸೊ ಆ ಸಂಬಂಧವಾಗಿ ನೋಡಿ, ಆರೋಪಿಗಳನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೊರದಬ್ಬಿದ್ದಾರೆ. ಪೈಲ್ವಾನ್ನ ಪುತ್ರರು ಬಂಧನಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ದಾವಣಗೆರೆ ಹಲ್ಲೆ ಪ್ರಕರಣದ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅಯೂಬ್ ಪೈಲ್ವಾನ್ ಪುತ್ರರ ಬಂಧನಕ್ಕೆ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ. ಅಯೂಬ್ ಪೈಲ್ವಾನ್ ಪುತ್ರರ ಬಂಧನಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಪೊಲೀಸರು. ಕೈ ಮುಖಂಡ ಅಯೂಬ್ ಪೈಲ್ವಾನ್ ಪುತ್ರರಾದ ಹುಸೇನ್, ಈತನನ್ನ ಬಂಧಿಸಬೇಕು ಅಂತ ಹೇಳಿ ಹೋಗಿರ್ತಾರೆ. ಹಮ್ಜಾ ಮತ್ತು ಹುಸೇನ್ ನನ್ನ ಮನೆ ಒಳಗಡೆ ಮಹಿಳಾ ಸಿಪಿಐ ಪಿಸಿಗಳಿಗೆ ಹಲ್ಲೆ ನಡೆಸಿ ಕಿಕ್ಔಟ್ ಮಾಡಲಾಗಿದೆ, ಹೊರದಬ್ಬಿದ್ದಾರೆ ನೋಡಿ. ಆರೋಪಿಗಳು ಅವರ ಸಹಚರರು ರಸ್ತೆ ಮಧ್ಯೆ ಹೈಜಾಮವನ್ನ ಮಾಡಿದ್ದಾರೆ. ಪೊಲೀಸರನ್ನೇ ಬೆದರಿಸಿದ್ದಾರೆ ನೋಡಿ ಇವರು. ಪೊಲೀಸರಿಗೆ ಹೀಗಾದ್ರೆ ನಮ್ ಗತಿ ಏನು ಅಂತ ಹೇಳಿ ಜನರ ಪ್ರಶ್ನೆ ನೋಡಿ. ಅರೆಸ್ಟ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ, ಅವರನ್ನ ಬೆದರಿಕೆ ಹಾಕಿದ್ದಾರೆ, ರಸ್ತೆ ಮಧ್ಯೆ ಬಂದು ಕೂತ್ಕೊಂಡಿದ್ದಾರೆ ಪೊಲೀಸರು. ಇವತ್ತು ಹೆಂಗಾಗ್ಬಿಟ್ಟಿದೆ ನಮ್ಮ ರಾಜ್ಯದ ಪರಿಸ್ಥಿತಿ, ಯಾವ ರೀತಿ ಆಗಿದೆ ಅಂತಂದ್ರೆ ಗೂಂಡಾಗಳೇ ಮೇಲಾಗಬಿಟ್ಟಿದ್ದಾರೆ. ಅವರೇ ಗೂಂಡಾಗಳು, ನಾ ಬರ್ತೀನಿ ಅಂತ ಬರಬೇಕು, ನಾನು ಅರೆಸ್ಟ್ ಮಾಡಿ ಅಂದಾಗ ಮಾಡಬೇಕು, ಇಲ್ಲ ಮನೆಗೆ ಹೋಗಿ ಅಂತಂದ್ರೆ ಹೋಗಬೇಕು, ಇಲ್ಲ ಹಲ್ಲೆ ಮಾಡ್ತಾರೆ, ಪೊಲೀಸರ ಮೇಲೇನೆ ಹಲ್ಲೆ ಮಾಡ್ತಾರೆ. ಹಂಗಾಗ್ಬಿಟ್ಟಿದೆ ನಮ್ಮ ರಾಜ್ಯದ ಪರಿಸ್ಥಿತಿ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ಎಸ್ ಮಧು, ಏನಾಯ್ತು ಅಂತ ಹೇಳಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ನಮ್ಮ ಸಮಾಜ ಯಾವ ರೀತಿಯಾಗಿ ಆಗ್ತಾ ಇದೆ? ನಿಜಕ್ಕೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಏನಾಯ್ತು ಕಂಪ್ಲೀಟ್ ಆದಂತಹ ಘಟನೆಯ ಬಗ್ಗೆ ವಿಚಾರವನ್ನ ತಿಳಿಸೋದಾದ್ರೆ? ಪ್ರಮುಖವಾಗಿ ಏನು ಕರ್ನಾಟಕ ಗುಂಡಾ ರಾಜ್ಯವಾಯ್ತಾ ಅಂತೇಳಿ ಒಂದು ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ನಾವು ಉತ್ತರ ಪ್ರದೇಶದ ಕಾಕ್ರಾಳ್ ಗ್ಯಾಂಗು ಈ ರೀತಿಯಾಗಿ ಆ ಒಂದು ಪ್ರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರನ್ನೇ ಅಟ್ಟಾಡಿಸಿ ಹೊರಗೆ ಕಳಿಸಿರುವ ಒಂದು ಘಟನೆಯನ್ನ ನಾವು ಕೇಳ್ತಾ ಇದ್ವಿ. ಅಂದ್ರೆ ಉತ್ತರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ. ಆದ್ರೆ ಇಂದು ಕರ್ನಾಟಕದಲ್ಲಿ ಈ ರೀತಿಯಾದ ಒಂದು ಘಟನೆ ಅದು ದಾವಣಗೆರೆಯಲ್ಲಿ ಸಂಭವಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಏನು ದೂಡ ಮಾಜಿ ಅಧ್ಯಕ್ಷ ಅಯೂಬ್ ಪೈಲ್ವಾನ್ ಈ ಹಿಂದೆ ಒಂದು PSIಗೆ ಆವಾಜ್ ಹಾಕಿ ಏಕವಚನದಲ್ಲಿ ಒಂದು ಬೈದು ಹೊಡೆಯೋದಕ್ಕೂ ಕೂಡ ಮುಂದಾಗಿದ್ರು. ಈಗ ಅವ್ರ ಮಕ್ಕಳು ಪೊಲೀಸರಿಗೆ ನೇರವಾಗಿ ಹೊಡೆದು ಬಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಯೂಬ್ ಪೈಲ್ವಾನ್ ಮಕ್ಕಳಾದ ಹಸನ್ ಮತ್ತು ಹುಸೇನ್ ಅವ್ರ ಬೆಂಬಲಿಗರು ಪೊಲೀಸರ ಮೇಲೆ ಒಂದು ಹಲ್ಲೆ ನಡೆಸಿ ಒಂದು ಧಮಕಿ ಹಾಕಿ ಮನೆಯಿಂದ ಹೊರದಬ್ಬಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರತಿದಿನ ಕೂಡ ಒಂದು ಹೊಸ ವಿಡಿಯೋಗಳು ಕೂಡ ಹೊರ ಬರತಕ್ಕಂಥದ್ದು. ಅಂದ್ರೆ ಕಾನೂನಿಗೆ ಇವರು ಗೌರವ ಕೊಡೋದಿಲ್ವಾ? ಅಂದ್ರೆ ಈ ಹಿಂದಿನ ಕೂಡ ಅವ್ರ ತಂದೆ ಕೂಡ ಪೊಲೀಸರಿಗೆ ಒಂದು ಆವಾಜ್ ಹಾಕಿ ಹೊಡಿಲಿಕ್ಕೆ ಹೋಗಿದ್ರು. ಈಗ ಅವ್ರ ಮಕ್ಕಳು ಇಬ್ರು ಕೂಡ ಆ ಪೊಲೀಸರಿಗೆ ಒಂದು ಹೊಡೆದಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಏನ್ CPI ಇದ್ರು ಅವ್ರಿಗೂ ಕೂಡ ಕಾಲಿನಿಂದ ಹೊಡೆದ್ರು ಅಂತ ಹೇಳಿ ಒಂದು ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಹಿಂದೇನು ಕಳೆದ 2-3 ದಿನಗಳ ಹಿಂದೆ ಒಂದು ಯುವಕರ ನಡುವೆ ಒಂದು ಗಲಾಟೆ ಸಂಭವಿಸಿತ್ತು.